ಹಾಯ್ ಎಲ್ಲರಿಗೂ ಸುಬ್ಬು ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಜಾಮೂನ್ ಮಾಡೋದು ತುಂಬಾ ಈಸಿ ಆ್ಯಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಫಸ್ಟಿಗೆ ಈ ಜಾಮೂನ್ ಮಾಡೋದು ಹೇಗೆ ಅಂತ ನೋಡೋದಾದರೆ ಫಸ್ಟು ನಾವು ಇದಕ್ಕೆ ಹಿಟ್ಟನ್ನು ಕಲಸಿ ಎತ್ತಿಟ್ಕೋಬೇಕಾಗುತ್ತೆ. ನಾನಿಲ್ಲಿ 1.5 ಕಪ್ಪಷ್ಟು ಜಾಮೂನ್ ಪೌಡರ್ನ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹಾಲು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಹಾಲಿಲ್ಲ ಅಂದರೆ ನೀರು ಕೂಡ ಹಾಕಿ ಈ ಹಿಟ್ಟನ್ನು ಕಲಿಸ್ಕೋಬೋದು. ಆದರೆ ಈ ಹಿಟ್ಟನ್ನು ಯಾವುದೇ ರೀತಿಯ ಗಟ್ಟಿಯಾಗಾಗಲಿ ಮೆದುವಾಗಾಗಲಿ ಕಲಿಸ್ಕೋಬಾರ್ದು. ಒಂದು ಮೀಡಿಯಮಲ್ಲಿ ಒಂದು ಹದವಾಗಿ ಕಲಿಸ್ಕೋಬೇಕು. ಯಾಕಂದರೆ ಜಾಮೂನಲ್ಲಿ ಮೇಯ್ನ್ ಅಂದರೆ ಈ ಹಿಟ್ಟೇ ಆಗಿರೋದ್ರಿಂದ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇಲ್ಲ ಅಂದರೆ ಒಡೊಡಕ್ಲು ಆಗೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತುಪ್ಪ ಕೂಡ ಹಾಕಿ ಚೆನ್ನಾಗಿ ನಾದಿಸ್ಕೊಂಡು ಇದನ್ನು ಒಂದು ಮೀಡಿಯಮ್ ಇದರಲ್ಲಿ ಹದವಾಗಿ ಕಲಸಿ ಎತ್ತಿಟ್ಕೋಬೇಕು. ಒಂದು 5 ನಿಮಿಷ ಹಾಗೇ ಇದನ್ನು ಎತ್ತಿಟ್ಕೊಂಡಾದಮೇಲೆ ಇದನ್ನು ನಾವು ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಆಮೇಲೆ ಉಂಡೆಗಳನ್ನ ಮಾಡ್ಕೋಬೇಕು. ಉಂಡೆಗಳು ಮಾಡ್ಕೋಬೇಕಾದ್ರೂ ಕೂಡ ನಾವು ಚೆನ್ನಾಗಿ ಇದನ್ನು ನಾದಿಸ್ಕೊಂಡು ಯಾವುದೇ ರೀತಿಯ ಒಡಕಲು ಇಲ್ಲದೆ ಇರೋ ರೀತಿ ನಾವು ಒಂದು ಮೀಡಿಯಮ್ ಆಗಿ ಉಂಡೆಗಳನ್ನ ಮಾಡ್ಕೋಬೇಕು. ತೀರಾ ದಪ್ಪಾಗಿ ಕೂಡ ಉಂಡೆಗಳನ್ನ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಯಾಕಂದರೆ ತುಂಬ ದಪ್ಪ ಆದರೆ ಒಳಗಡೆ ಹಿಟ್ಟು ಕೂಡ ಬೇಯೋದಿಲ್ಲ ಸರಿಯಾಗಿ. ಸೊ ಇದು ಸ್ವಲ್ಪ ಉಬ್ಬೋದ್ರಿಂದ ಇನ್ನು ಮೀಡಿಯಮಾಗಿ ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ. ಇಷ್ಟನ್ನು ಉಂಡೆಗಳನ್ನ ಈ ರೀತಿಯಾಗಿ ಮಾಡಿ ಎತ್ತಿಟ್ಕೋಬೇಕು. ಉಂಡೆ ಎಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ನಾವು ಸಕ್ಕರೆ ಪಾಕನ ರೆಡಿ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನಿಲ್ಲಿ 1.5 ಕಪ್ಪಷ್ಟು ಸಕ್ಕರೆಗೆ 2 ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ. ನಾವು ಪಾಕ ಸ್ವಲ್ಪ ಗಟ್ಟಿ ಬೇಕು ಅಂತ ಹೇಳಿದ್ರೆ 1.5 ಕಪ್ಪಷ್ಟು ಸಕ್ಕರೆಗೆ 1 ಕಪ್ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಆವಾಗ ಗಟ್ಟಿ ಪಾಕ ಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಪಾಕ ಬೇಕು ಅನ್ನೋ ರೀಸನ್ಗೆ ನೀರನ್ನ 1 ಕಪ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದು 10-15 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಅದ್ರ ಮಧ್ಯೆ ಒಂದು 2 ಏಲಕ್ಕಿನ ಜಜ್ಜಿಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ಇದನ್ನು ಒಂದು 15 ನಿಮಿಷ ಚೆನ್ನಾಗಿ ಕುದಿಸಾದ್ಮೇಲೆ ಸ್ವಲ್ಪ ಗಟ್ಟಿ ಕೂಡ ಆಗುತ್ತೆ. ಅದನ್ನು ಸೈಡಿಗೆ ಎತ್ತಿಟ್ಕೋಬೇಕಾಗುತ್ತೆ. ಅದಾದಮೇಲೆ ನಾವು ಒಲೆ ಮೇಲೆ ಬಾಣಲಿ ಇಟ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಗೊತ್ತಾದಮೇಲೆ ನಾವು ಏನು ಉಂಡೆಗಳನ್ನ ಮಾಡ್ಕೊಂಡಿರ್ತೀವಿ ಅದನ್ನು ಒಂದೊಂದನ್ನೇ ಎಣ್ಣೆಗೆ ಬಿಟ್ಕೋಬೇಕು. ಇದನ್ನು ಎಣ್ಣೆಗೆ ಬಿಟ್ಕೊಂಡ ತಕ್ಷಣ ನಾವು ಬಾಡ್ಸೋಕ್ಕೆ ಹೋಗಬಾರ್ದು. ಒಂದು 2 ನಿಮಿಷ ಹಾಗೇ ಬಿಟ್ಟು ಅದಾದ ನಂತರ ನಾವು ಇದನ್ನು ಬಾಡಿಸ್ಕೋಬೇಕು. ಈ ಜಾಮೂನ್ ಉಂಡೆಗಳನ್ನ ನಾವು ಲೋ ಫ್ಲೇಮಲ್ಲಿ ಇಟ್ಟೇ ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಏನಾದ್ರು ಇಟ್ಟು ಅಂದರೆ ತುಂಬ ಬೇಗನೆ ಎಣ್ಣೆ ಕೂಡ ಕಾದಿರೋದ್ರಿಂದ ತುಂಬ ಬೇಗನೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಆವಾಗ ನಾವು ಬೆಂದಿರುತ್ತೇನೋ ಅಂತ ಇಟ್ಕೊಬಿಡ್ತೀವಿ. ಬಟ್ ಆವಾಗ ಬೆಂದಿರಲ್ಲ, ಒಳಗಡೆ ಇನ್ನೂ ಇಟ್ಟಿಟ್ಟ ರೀತಿಲೇ ಇರುತ್ತೆ. ಅದಕ್ಕೋಸ್ಕರ ನಾವು ಲೋ ಫ್ಲೇಮಲ್ಲಿ ಇಟ್ಟು ನಿಧಾನವಾಗಿ ಒಂದೊಂದನ್ನೇ ಬಾಡಿಸ್ಕೊಂಡ್ರೆ ಆವಾಗ ಒಳಗಡೆ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಇಲ್ಲ ಅಂದರೆ ಬೆಂದಿರಲ್ಲ. ಆ್ಯಂಡ್ ಇದನ್ನು ನೀವು ನೋಡ್ತಾ ಇರ್ಬೋದು, ಇದು ನಾವು ಎಣ್ಣೆಗೆ ಹಾಕಿದ್ರೆ ಇದು ಉಂಡೆಗಳು ಕೂಡ ಸ್ವಲ್ಪ ಉಬ್ಬುತ್ತೆ. ಸಕ್ಕರೆಗಾಗಿ ಪಾಕಕ್ಕೆ ಹಾಕಿದ್ರೂ ಕೂಡ ಆವಾಗಲೂ ಸ್ವಲ್ಪ ಉಬ್ಬುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಮೊದಲೇ ಹೇಳಿದ್ದು ಸ್ವಲ್ಪ ಮೀಡಿಯಮ್ ಆಗಿಯೇ ಉಂಡೆಗಳನ್ನ ಮಾಡ್ಕೋಬೇಕು ಅಂತ. ಈ ರೀತಿಯಾಗಿ ಉಂಡೆಗಳನ್ನೆಲ್ಲನೂ ಎಣ್ಣೆಗೆ ಹಾಕಿ ಈ ರೀತಿ ಕರೆದು ಆದಮೇಲೆ ನಾವೇನು ಸಕ್ಕರೆ ಪಾಕ ರೆಡಿ ಮಾಡಿ ಎತ್ತಿಟ್ಕೊಂಡಿರ್ತೀವಿ ಅದಕ್ಕೆ ಹಾಕಿ ಒಂದು 4 ಅವರ್ ಇದನ್ನು ಚೆನ್ನಾಗಿ ಸಕ್ಕರೆ ಪಾಕದಲ್ಲಿ ನೆನೆಯಕ್ಕೆ ಬಿಟ್ಟರೆ ಈ ರೀತಿಯಾಗಿ ಜಾಮೂನು ತಿನ್ನೋದಕ್ಕೆ ರೆಡಿಯಾಗುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಜಾಮೂನ್ ಮಾಡೋದು ಅಂತ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಸುಬ್ಬು ಸವಿರುಚಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.